ಹನುಮಂತಪ್ಪ ಹಾಲು ಮೊಸರು ಮಜ್ಜಿಗೆ ಮಾರ್ಕೊಂಡಿದ್ರು ನಮ್ ಗೊತ್ತಾಗಲ್ಲ ರಾಜ ರಾಜ ಇದ್ಕೊಂಡ್ರೆ ನಂಬರ್ ಓಂ ಹರ ಹರ ಓಂ ಶಿವ ಶಿವ. ನಾವು ಯಾರನ್ನು ನೋಡಿ ಮಾತನಾಡು, ಮಧ್ಯಾವರೆಗೆ ಸಿಕ್ಕ ಸಿಕ್ಕಂತೆ ಮಾತನಾಡಿ ಶಾಪಕ್ಕೆ ಗುರಿಯಾಗಬೇಡ. ಯಾರೋ ದೊಡ್ಡ ಸ್ವಾಮಿಗಳು ನಾನು ಯಾರೋ ಅಂತ ಬೈದ್ಬಿಟ್ಟೆ, ತಪ್ಪಾಯ್ತು, ಕ್ಷಮ ಮಾಡಿಬಿಡ್ತಾರೆ. ಓಂ ಶಿವ ಶಿವ ಓಂ ಹರ ಹರ. ಭಕ್ತ, ನಿನ್ನ ತಪ್ಪನ್ನು ನೀನೇ ಒಪ್ಪಿಕೊಂಡಿರೋದ್ರಿಂದ ನಿನ್ನನ್ನು ಸಂಪೂರ್ಣವಾಗಿ ಕ್ಷಮೆ ಮಾಡಿದ್ದೇವೆ. ಕಾಲ್ಬಿಟ್ಟು ಮೇಲೆ ಕೇಳ ಭಕ್ತ. ಇದು ಯಾವ ಸೀಮೆ ದೊಡ್ಡ ಸ್ವಾಮಿಗಳಪ್ಪ. ಕೈಯಲ್ಲಿ ನೋಡಿದ್ರೆ ಓಜಿ ಪೇಪರ್ ಹಿಡ್ದವನು, ಡ್ರೆಸ್ ನೋಡಿದ್ರೆ ಬೈರಾಗಿ ಡ್ರೆಸ್ ಹಾಕವನು. ಇವನು ಮಾತು ಕಥಾ ಕೇಳ್ತಾ ಇದ್ರೆ ಎಲ್ಲೋ ನೋಡ್ದಂಗಿದೆಯಲ್ಲ. ಓಂ ಹರ ಹರ ಓಂ ಶಿವ ಶಿವ. ಭಕ್ತ, ನಾವು ನಿನ್ನ ಮೇಲೆ ಸಂಪೂರ್ಣವಾಗಿ ಕೃಪೆ ಮಾಡಿದ್ದೇವೆ. ಆದ ಕಾರಣ ಅಧ್ಯಾವರದ ಅಧ್ಯಾಯದ ಮಧ್ಯೆ ನೀನೇ ಬರ್ಬೇಕಾಯ್ತು. ಶಿವಾನಂದ, ಏನಿಲ್ಲ ಇದು, ನಾನು ಯಾರೋ ದೊಡ್ಡ ಸ್ವಾಮಿಗಳು ಅಂತ ಎದುರು ಬಿಟ್ಟಿದೆ ಕಣ್ಲ. ಎಲ್ಲೋ ತಗೊಂಡಲ್ಲ ಡ್ರೆಸ್ನ. ಈ ಡ್ರೆಸ್ನ ಕಥೆ ಯಾಕೆ ಕೇಳ್ತೀಯಲ್ಲ? ಏನಂತ ಹೇಳಪ್ಪ. ಅಧ್ಯಾಯ ಕಡೆಯಿಂದ ಬರ್ತಾ ಇರ್ಬೇಕು. ಸರಿ, ಯಾರೋ ಸಾಧುಗಳು ಬಟ್ಟೆನ ಕಾಲ್ಸಿಟ್ಟು ಓಂ ಹರ ಹರ ಅಂತ ಮುಳುಗಿದ್ರೆ ನಾನು ಓಂ ಶಿವ ಶಿವ ಅಂತ ಹೊಡ್ಕೊಂಡು ಆಮೇಲೆ ಅದಕ್ಕೆ ಸಿದ್ಧ. ಈ ಡ್ರೆಸ್ನಾಗೆ ನಾನು ಯಾವ ಸ್ವಾಮೀಜಿಯಾಗಿ ಕಾಣ್ತೀನೋ ಹೇಳ್ಬಿಡ್ಲಿಲ್ಲ. ಹೇಳಿಲ್ಲ. ನಿಜ ಹೇಳ್ಬೇಕಂದ್ರೆ ಗಣಂ ಮಾಡದ ಗುದ್ಲಾಟೋನೆ ಕಣ ಕಾಣ್ತೀಯ. ಹಾಗೆಲ್ಲ ಏಕಾವಧಿಯಲ್ಲಿ ಕರೆಬೇಡ ಮನೆ ನನ್ನ. ನಾನೀಗ ದೊಡ್ಡ ಸ್ವಾಮೀಜಿ ಆಗಿದ್ದೀನಿ ಕಣ. ನಾನು ವಾನೆ ಇನ್ಯಾರ ಮುಖಕ್ಕೆ ಬೂದಿ ಬಳಿಬೇಕು ಅನ್ಕೊಂಡಿದೆಯಲ್ಲ. ನಾನು ಯಾರ ಮುಖಕ್ಕೂ ಬೂದಿ ಹಚ್ಚಿಲ್ಲಪ್ಪ. ಅಲ್ಲ ಕಣ್ಲ, ಮೊದಲನೇ ಮುಖ ನಂದಿಯಲ್ವಾ. ನಿನ್ನ ಉಪದೇಶ ಕೇಳಿ ಕೇಳಿ ಜೂಜಾಡೋದ್ ಕಲ್ತೆ, ಕುಡಿಯೋದ್ ಕಲ್ತೆ, ತಿನ್ನೋದ್ ಕಲ್ತೆ, ಈ ಎಲ್ಲಾ ಕಲ್ತು ಅದಕ್ಕೆ ಹಣ ಬೇಕು ಅಂತ ಮನ ಮಾರ್ದೆ, ಹೊಲ ಮಾರ್ದೆ, ಗದ್ದ ಮಾರ್ದೆ, ತೋಟ ಮಾರ್ದೆ, ದನ ಕರ ಕುರಿ ಮರಿ ಎಲ್ಲ ಮಾರಿ ಇನ್ನೂ ಸಾಲದು ಅಂತ ಇವ್ರ ಕೈಲೆಲ್ಲ ಸಾಲ ಮಾಡಿಸಿ ಮಾನ ಮರ್ಯಾದೆ ಎಲ್ಲ ಕಲ್ಬಿಟ್ಟೆ ಕಣ್ಣ. ಮಾನ ಮರ್ಯಾದೆ ಕಳ್ಕೊಂಡ್ಬಿಟ್ಟೆ. ಇಲ್ಲ ಕಣ್ಲ, ಕೊಟ್ಟನಲ್ಲೇ ನನ್ನ ಮಗನೇ ಸಿದ್ಧ ಬಂದ್ ಸಾಲ ಕೊಡಬಲ್ಲ ಅಂತ ಹಿಂಗೆ ಅಲ್ಲ ಕಣ್ಲ. ಹಿಂಗೆ ಯಾಕ ಹೋಯ್ತಾ ಇದ್ರೆ ಇನ್ ಮಾನ ಮರ್ಯಾದೆ ಹೋಗಿ ಇನ್ನೇನ್ಲ ಹೋಯ್ತದೆ.
ನಾನು ಸಿದ್ಧ ನಿನ್ನಾಗೆ ಬೇಕಾದಷ್ಟೇ ಅಂತ ಸಾಲ ಮಾಡಿದೆ ಆದ್ರೆ ನಿನ್ನ ಮಾನ ಮರ್ಯಾದೆ ಮಾಡಕ್ ಹಾಕೊಂಡಿಲ್ಲ ಕಣ್ಣ. ಅದೇಂಗ್ಲ ಹೇಳ್ತೀನಿ ಕೇಳಿ ಹೇಳಪ್ಪ. ನಮ್ಮನೆಗೆ 2 ಬಾಗಿಲಿಲ್ಲ. ಮುಂದ್ಗಡೆ ಬಾಗಲು ಹೋದ್ರೆ ಮುಂದ್ಗಡೆ ಬೀದರ್ ಕಾಟ, ಸರಿ. ಹಿಂದ್ಗಡೆ ಬಾಗಲು ಹೋದ್ರೆ ಹಿಂದ್ಗಡೆ ಬೀದರ್ ಕಾಟ. ಸರಿ. ಇವರಿಬ್ಬರು ಕಾಟವ ತಡೆಲಾರ್ದೆ ಮಧ್ಯರಾತ್ರಿ ಎದ್ದವನು ಕುರುಬೂರ್ ಗೇಟ್ ಹೋಗಿ ಯಾವ್ದೋ ಒಂದು ಟ್ರಕ್ ಹಿಡ್ಕೊಂಡು ಚಾಮರಾಜನಗರ ತಲುಪಬೇಕಲ್ಲ. ಅಲ್ಲಿಗೆ ಯಾತಿಗೆ ಹೋದ್ಲ? ಆ ಸಾಲಗಾರ ಕಾಟವ ತಡೆಲಾರ ತಮಿಳ್ನಾಡಿಗೆ ಹೋಗ್ಬಿಡೋ ಅಂತ ಕಲ್ಲ ನಿಂತಿತ್ತಲ್ಲ ಅದಕ್ಕಾನು. ಸರಿ ಸರಿ ಮುಂದಕ್ಕೆ ಬೆಳಗಿನ ಜಾವ 5 ಗಂಟೆ ಕಲ್ಲ ಒಳ್ಳೆ ಚಳಿ ಹೊಡಿತಾ ಇತ್ತು. ಏ ಕೂಡವ ಅಂತ ಕ್ಯಾಂಟನ್ ಹತ್ರ ಹೋದೆ ಕಲ್ಲ. ಆಮೇಲೆ ಏನಪ್ಪ ಹೇಳದು ಅದೆಲ್ಲಿದ್ದ ಏನಕಲ್ಲ ಯಾರಲ್ಲ ಅದೇ ನಮ್ಮ ಮಲದ್ರಟ್ಟಿ ಏನು ಹೋಗ ತೀರ್ಕೊಂಡು ಅಳ್ಳಾಡ್ಕ ಬಂದಲೇ ನಾನ್ ದುಡ್ಡು ಕೊಟ್ಟು ಹೋಗೋ ಅಂತ ಸಾಕಮ್ಮ ನಮ್ಮ ಉತ್ಸಾಹ ಅಲ್ಲಿಗೆ ಯಾತಿಗಿಲ್ಲ ಆಯ್ತ ಹೇಳ್ತೀನಿ ಹೇಳಪ್ಪ. ಆಗ್ಲೇ ಅದಂಶ ಗೋಪಿನ ಕಳಿಸ್ಬಿಟ್ರ ಕಣ್ಣ. ಆಗ್ಲೇ ಗೌಡ್ರು ಪಟೇಲ್ರು ಶಾಂತಬಗ್ರು ಎಲ್ಲಾರು ಕಳಿಸ್ಬಿಟ್ರ ಕಣ್ಣ. ಯಾಕೆ ನಾನ್ ಯಾರ್ದೋ ನೇಯ ಅಂತ ಆಮೇಲೆ ಆತ್ಮೋದಯ ನಿಂದು ಆಮೇಲೆ ಆಗ್ಲೇ ಅದಂಶ ಗೋಪಿನ ಕಳಿಸ್ಬಿಟ್ರ ಕಣ್ಣ. ಅವನ್ ಯಾತಿಗೆಲ್ಲ ಕರೆಸ್ತರು ಹೇಳ್ತೀನಿ ಕೇಳಿ ಹೇಳಪ್ಪ. ಅವನು ನನ್ನ ನೋಡಿದ ತಕ್ಷಣ ಎಲ್ಲ ನೋಡು ಏನ ಮಾಂಡ ಗತ್ತಿನ ಬೊಗಸ್ಕೊಂಡು ಸಿದ್ಧ ಹಿಂದು ಮುಂದೆ ನೋಡ್ದೆ ಮಾಂಡ ಒಳ್ಳೆ ಯಾಕೆ ಅವನು 3 ವರ್ಷದಿಂದ ಶೇವಿಂಗು ಕಟಿಂಗ್ ಮಾಡಿಸ್ಕೊಂಡು ಅವನ ಕೈಗೆ ಸಿಕ್ಕಿರ್ಲಿಲ್ಲ. ಒಳ್ಳೆ ಆ ಪಾಪಕ್ಕೆ ಎಲ್ಲ ಬೇರೆ ಒಳ್ಳೆ ಕೆಲಸ ಮಾಡೋಣ ಬಿಡ್ಲ ಅವನು. ಆಮೇಲೆ ಮುಂದಕ್ಕೇನು ಮುಂದಕ್ಕೇನಪ್ಪ ಹೇಳೋದು ಏನಂತ ಹೇಳುದು? ಇದೇ ನಮ್ಮ ಗೌರ ಅಧ್ಯಕ್ಷತೆಯಲ್ಲಿ 3 ಜಾತಿ ಬಣ್ಣ ತರಿಸೋದು. 3 ಜಾತಿ ಬಣ್ಣ ಅದ್ಯಾತಿಕ್ಲ 3 ಜಾತಿ ಬಣ್ಣ ಉಂಡೆ ಪಳ ಪಳ ಅಂತಿತ್ತಲ್ಲ ಚೊಕ್ಕೆ ನನ್ನ ಓ ತಿರುಗ್ತೇನು. ಸರಿ ಮುಂದಕ್ಕೆ ಹೇಳು. ಮುಂದಕ್ಕೇನಪ್ಪ ಹೇಳೋದು ಇದೇ ನಮ್ಮ ಪಡೆಯರ ಅಧ್ಯಕ್ಷತೆಯಲ್ಲಿ ಒಂದು ಶಂಕರ್ ಧ್ವನಿ ಕುದುರೆ ತರಿಸಿರೋದಲ್ಲ. ಅದ್ಯಾವ್ದು ಶಂಕರ್ ಧ್ವನಿ ಕುದುರೆ? ನಮ್ಮಂತ ವಿವೇಕಗಳು ಹೋಗೋದಪ್ಪ. ಸರಿ ಕಂಡ್ಲ ಅದೇ ಯಾವ್ದಲ್ಲ ಶಂಕರ್ ಧ್ವನಿ ಕುದುರೆ ಗೊತ್ತಿಲ್ವಲ್ಲ? ಗೊತ್ತಿಲ್ಲ ಕಂಡ ಕತೆ ಕಲ್ಲ ಹೇಳಪ್ಪ ನಲ್ಕಂಡು ಅಕ್ಷರಕ್ಕೆ ಕತೆ ಕಂಡ್ಲ. ಮುಂದಕ್ಕೆ ಹೇಳ. ಮುಂದಕ್ಕೇನಪ್ಪ ಹೇಳೋದು ಇದೇ ನಮ್ಮ ಶಾನ್ ಅಧ್ಯಕ್ಷತೆಯಲ್ಲಿ ಒಂದು ಕೆರಾವಸರನ್ನು ತರಿಸಿರೋಕಲ್ಲ. ಕೆರಾವಸರ ಅದು ಯಾವ್ದು? ಅದು ಕೆರಾವಸರ ನಮ್ಮಂತ ವಿವೇಕಗಳು ಹಾಕೋದಪ್ಪ. ಅದೇ ಕಂಡ್ಲ ಯಾವ್ದಲ್ಲ ನಾನು ನೋಡ್ಲ ಸುಗಂಧರಾಜನ ಹಾರ ಕೇಳಿದ್ದೀನಿ, ಸಂಪಿಗೆ ಹಾರ ಕೇಳಿದ್ದೀನಿ, ಮಲ್ಲಿಗೆ ಹಾರ ಕೇಳಿದ್ದೀನಿ, ಗಂಧದ ಹಾರ ಕೇಳಿದ್ದೀನಿ. ಇನ್ ಯಾವ್ದಲ್ಲ ಇದು ಯಾವ್ದಲ್ಲ ಕಲ್ಲಿ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ. ಅದು ಯಾವ್ದು ಹೇಳ ಮುಂದೆ ಕೇಳು. ಏನಪ್ಪ ಹೇಳೋದು ಇದೇ ನಮ್ಮ ಚೇರ್ಮನ್ ಅಧ್ಯಕ್ಷತೆಯಲ್ಲಿ ಒಳ್ಳೆ ಬ್ಯಾಂಡ್ ಸಟ್ಟು ತರಿಸ್ಬಿಟ್ರು ಕಲ್ಲ. ಇಲ್ಲೆಲ್ಲ ಬ್ಯಾಂಡ್ ಸಟ್ಟು ಆಯ್ತದ. ಅಯ್ಯ ನನ್ನ ಮಗನೇ ಅಷ್ಟಕ್ಕೂ ಗೊತ್ತಿಲ್ವೇ? ಗೊತ್ತಿಲ್ಲ ಕಣ್ಣ. ಬೋರ್ನಿಲ್ವಲ್ಲ? ಅದೇ ಕಣ್ಣ ಅಲ್ಲೆಲ್ಲ ಐತೆ ಸಮಸ್ಯೆ ಅನ್ನೋ. ಸರಿ ಸರಿ ಮುಂದೆ ಕೇಳು. ಅದೇ ನನಗೆ 10 ಬ್ಯಾಂಡ್ ಸಟ್ಟು ಕಣ್ಣ. ಅಯ್ಯೋ ಸರಿ ಕೇಳು. ಇನ್ನೇನ ಹೇಳೋದು ಕಟ್ಟೆ ಮೇಲೆ ತೋರಿಸಿ 3 ನಾಮ ಹಚ್ಚಿ ತಮ್ಮವ್ರನ್ನ ಮುಂದೆ ಬಿಟ್ಕೊಂಡು ಮೆರವಣಿಗೆ ಹೋಯ್ತಾ ಇದ್ರೆ ಸಿದ್ಧ ಯಾಕೆ ಕೇಳ್ತೀಯಲ್ಲ? ಹಿಂದೆ ಮೈಸೂರು ಮಹಾರಾಜರು ಜಮ್ಮು ಸಾವಿರ ಮೇಲೆ ಹತ್ತಿರಲ್ಲ. ಅವ್ರು ನೋಡಿದ್ರೆ ಪರ್ವತ, ನೀ ನೋಡಿದ್ರೆ ತಳ. ನಿನ್ಗೂ ಅವ್ರದ್ದು ಹೆಂಗ್ಲಾ ಸಂಬಂಧ? ಹೇಳ್ತೀನಿ ಕೇಳಿ ಅಂತ ಹೇಳ್ಬಿಡು. ಅಲ್ಲೇ ಇರೋದ ಪಾಯಿಂಟ್. ಅದೇ ಏನಂತ ಹೇಳು. ಮೈಸೂರು ಮಹಾರಾಜರಿಗೆ ಕುದುರೆ, ತಮಗೆ ಕತ್ತೆ. ಮೈಸೂರು ಮಹಾರಾಜರಿಗೆ ಮಲ್ಲಿಗೆ ಹಾರ, ತಮಗೆ ಚಪ್ಪಲಿ ಹಾರ. ಮೈಸೂರು ಮಹಾರಾಜರಿಗೆ ತಮಗೆ ಬ್ಯಾಂಡು ಸೆಟ್, ತಮಗೆ ನಮಗೆ ತಮಟೆ ಸೆಟ್. ಮೈಸೂರು ಮಹಾರಾಜರಿಗೆ ಅಕ್ಕಪಕ್ಕ ನಿಂತಿರೋರೆಲ್ಲ ಹೂವ ಇರುತ್ತಾ ಇದ್ರು. ತಮಗೆ ಏನು ಇರುತ್ತೆ? ನಮಗೆ ಅಕ್ಕಪಕ್ಕ ಕೂತಿರೋ ಮುದುಕರು 3 ಎಲ್ಲ ಸೇರ್ಕೊಂಡು ತೂ ಛೀ ಛೀ ಅಂತ ಕೂಗಿತಾ ಇದ್ರು. ಒಳ್ಳೆ ಸ್ವಾತಿ ವಿಷಾದಿ ಸಿದ್ಧ
ಮೆರವಣಿಗೆ ಮಾಡಿಸಿ ಕತ್ತೆ ಮೇಲೆ ಕೂರಿಸಿ ಊರ್ ತುಂಬಾ ಮೆರವಣಿಗೆ ಮಾಡಿಸಿ ತಕೊಂಡು ಬಂದು ಮಾಡಿದ್ರ ಹತ್ರ ನಿಲ್ಲಿಸ್ರು ಕಣಿ. ಅಲ್ಲ ಕಣ್ಣ ಅಲ್ಲಿ ಯಾಕಲ ನಿಲ್ಲಿಸ್ರು? ಅಯ್ಯೋ ಎಲ್ಲ ಊರೆಲ್ಲ ಸುತ್ತಿ ಸಾಕಾಗ್ಬಿಟ್ಟಿತ್ತಲ್ಲ, ರೇಸ್ಟ್ ತಗೊಳವ. ಸರಿ ಸರಿ ಸರಿ, ಮುಂದಕ್ಕೇನು? ಈ ತಮಟೆ ಹೊಡೋದು ತಮಟೆ ಕಾಯ್ಸಕಂತ ಹೋದ್ರು ಕಣ್ಣ. ನಾನು ಒಳ್ಳೆ ಕತ್ತೆ ಮೇಲೆ ಗಂಡು ಕೂತಿದ್ದೀನಿ ಕನ್ಯ. ಇದು ನನಗೆ ಗೊತ್ತಿಲ್ಲ ಸೀತಾ. ಯಾವನೋ ನಿನ್ನಂತ ಅಲ್ಕ ನನ್ನ ಮಗ ಕತ್ತೆ ಬಾಲಕೊಂಡು ತಿನ್ಕೊಂಡ್ಬಿಡೋಣ ಕಲ್ಲ. ಒಳ್ಳೆ ಕೆಲಸ ಮಾಡೋಣ ಸೀತಾ. ಈ ತಮಟೆ ಹುಡುಗರು ಕಾಲಿದೆಯೇ ಇರುವಂತ ತಮಟೆ ಹುಡುಗರು ಒಡೆಯಕು ಕತ್ತೆ ಬಾಲ ಕಟ್ಟರೆ ತಿನ್ನು ಕಲ್ಲು ಬಿಡ ಎದ್ದು ಕೊಡ್ತು ಕಾಲ ಸಿದ್ಧ ಯಾಕೆ ಕೇಳ್ತಿ ಅಲ್ಲ. ಆ ಬೀದಿ ಈ ಬೀದಿ ಕೋಣೆ ಕಲ್ಲು ಜಾಗಿ ಒಳ್ಳೆ ಕೆಲಸ ಮಾಡೋದಿಲ್ಲ. ಆಮೇಲೆ ಮುಂದಕ್ಕೆ ಆಮೇಲೆ ಎದ್ದು ನೋಡ್ತೀನಿ ಗಬ್ಬನಾಥ. ಆ ಗಬ್ಬನಾಥವ ತಡೆಯಲಾರ್ದೆ ಹಠ ಹಾಕೋಗಿ ಮುಳ್ಬಿಟ್ಟಕಂತ. ಅಲ್ಲೇ ನೋಡ್ತೀನಿ ಯಾರ ಸಾಧುಗಳು ಬಟ್ಟೆನ ಕಳಿಸಿ ಓ ಅರಹರ ಅಂತ ಮುಳುಗಿಲ್ಲ, ಓಂ ಶಿವ ಶಿವ ಅಂತ ಮಾಡ್ಕೊಂಡು ಇಷ್ಟಾದ್ರೂ ಸಿದ್ಧ ನಿನ್ನಾಗ ಮಾನ ಮರ್ಯಾದೆ ಮಾತ್ರ ಕಳ್ಕೊಂಡಿಲ್ಲ ಕಣ್ಣ. ಮೊದಲೇ ನಿನಗೆ ಅದಿರ್ಲಿಲ್ಲ, ನೀನು ಮಾನ ಮರ್ಯಾದೆ ತಾನೆ ಎಲ್ಲೋಯ್ತದಲ್ಲ. ಇರಬಹುದು ಕಣ್ಣ ಸಿದ್ಧ. ಅಂದಾಗೆ ಮಾನ ಮರ್ಯಾದೆ ಅಂದಿಲ್ಲ, ಅದು ಎಲ್ಲಿ ಸಿಗುತ್ತೆ ಅಲ್ಲ. ಅಲ್ಲ ಕಣ್ಣ, ನನಗ್ ಗೊತ್ತಿದ್ರೆ ಅಲ್ವಾ ನಾನು ಹೆಂಗೆ ಹೇಳೋದು. ಹೋಗಲೇಬೇಕು. ಬರ್ತಾ ಇದ್ದಾನೆ. ಅಯ್ಯೋ ಬಿಡ್ಲ, ತಿರ್ಗಾಡೋದಾರೆ 100 ಜನ ಹೋಯ್ತಾರೆ ಬರ್ತಾರೆ. ನಿನ್ನೆ ನೋಡ್ಕೊಂಡ್ ಬರ್ತಾ ಇದೆ ನೋಡ್ಲಾ. ಏನ ಅವ ರಂಗಾಯ ಶಕ್ತಿ ಆದ್ರೆ ನೀ ಯಾಕೆ ಒಳ್ಳೆ 7 ತಿಂಗಳು ಮುಟ್ಟಿನವ್ರ ಒದಾಡ್ತಾ ಇದೀಯಾ? ಅವನೇಕಲ್ಲ ನಾನು ಸಾಲ ಕೊಟ್ಟವ. ಮತ್ತೆ ನಂಗೆ ಕೊಟ್ಲಿವಲ್ಲ. ಹೆಂಗಾರು ಮಾಡಿ ಕಾಪಾಡ್ಲ ಬರ್ತಾನೆ ಕಾಲ. ಯಾರು ನಮ್ಮ ಸಿದ್ದನಾಥ ಅಂತ ಇದ್ದಾನಲ್ಲ, ಶರಣು ಸ್ವಾಮಿ ಶರಣು. ಓಂ ಹರ ಹರ, ಓಂ ಶಿವ ಶಿವ. ಅಂತ ಕಾಣಿಸ್ತಾ ಇರ್ಬೋದು, ನೋಡೋಣ. ಇವಾಗ ಇಲ್ಲೇ ಇದ್ದ ಹಜಾಕಡೆ ನಮ್ಮಪ್ಪ. ಹಿಂಗ್ ಬಂದಿನ್ ಸಿಕ್ತದೆ, ಹಿಂಗ್ ಬಂದಿನ್ ಸಿಗ್ತದೆ. ಇಲ್ಲ ಸಿಗ್ತಾನೆ. ವರ್ಷ ಆಯ್ತು ನನ್ನ ಹತ್ರ ಅಂಗಡಿಯಲ್ಲಿ ಸಾಮಾನು ತಕ್ಕೊಂಡೋಗಿ. 5 ವರ್ಷಕ್ಕ ಇವಾಗ ಸಿಕ್ಕಿದಾನಲ್ಲ ಈ ನನ್ನ ಮಗ. ಎಲ್ಲಿಗಳ ನಳ ಕೊಟ್ಬಿಟ್ಟು ನನ್ನ ಅಂಗಡಿ ಸಾಮಾನು ತಕ್ಕೊಟ್ಟು ಗುರುವೇ ಕಾಪಾಡಿ, ಗುರುವೇ ಕಾಪಾಡಿ. ಅವ್ರೆಲ್ಲ ಕಾಪಾಡ್ತಾರೆ. ನನ್ನ ಮಗನ ಹೊಳ ತಕ್ಕೊಂಡೋಗಿರೋವು ನೀನು, ಅಂಗಡಿ ಸಾಮಾನು ತಕ್ಕೊಂಡೋಗಿರೋವು ನೀನು. ಹೊಲ ನಳ ಕೊಟ್ಬಿಟ್ಟದ ಗುರುವೇ, ನಿಮ್ ಬಾಯಿಂದ ಬರೋ ಸದ್ಭೋಗ ಅಮೃತ ಕೇಳ್ಬೇಕು ಅಂತ ಈ ಶೆಟ್ಟಿ ನನ್ನ ಮಗ ಯಾಕಂದ್ರೆ ಹೋಯ್ತಾನ. ಕಾಪಾಡಿ ಗುರುವೇ ಕಾಪಾಡಿ. ಓಂ ಹರ ಹರ, ಓಂ ಶಿವ ಶಿವ. ಭಕ್ತ ನೀವಿರುವರು ನಂದಿ ನಾಯಕರ ಕಚ್ಚಾಡ್ತಾ ಇದ್ರೆ ನಮ್ಮ ಏಕಾಂಗತೆಗೆ ಭಂಗ ಬರುತ್ತದೆ. ಆದ ಕಾರಣ ನಡೆದ ವಿಚಾರವನ್ನು ಏನೆಂಬುದು ತಿಳಿಸಿದರೆ ನಿಮಗೆ ಯೋಗ್ಯ ಪರಿಹಾರವನ್ನು ಕೊಡುತ್ತೇವೆ. ಎಲ್ಲಿ ಬಂತ ಸ್ವಾಮಿ ಪರಿಹಾರ? ನನ್ನ ಮಾವಿದನಲ್ಲ ನೋಡಿ, ಸಿದ್ಧನ ಮಗ. ನೋಡಪ್ಪ
ಇಲ್ಲಪ್ಪ ನೋಡಿ ಇವಾಗಿನ ಕಾಲದತ್ತ ಕೂತಿದ್ದು ನನ್ನ ಮಗ ಅವೇ ಹಾರ್ಬಿಟ್ಟಾಗ ನನ್ನ ಅಂಗಡಿ ಹಾಕಿದ ದಿವಸ ನೀವು ನನ್ನ ಮಗ ಚಟ್ರೆ ಅಂತ ಬಂದ ಏನಪ್ಪ ಅಂದೆ ಒಂದ್ 500 ರೂಪಾಯಿ ಸಾಮಾನು ಕೊಡಿ ಹೋಗ್ಲಿ ಅಂತ ಕೊಟ್ರೆ ನೋಡಿ 5 ವರ್ಷ ಆಗಿ ನೋಡಿ ನನ್ನ ಮಗ ಈಗ ಸಿಕ್ಕಿದಾನೆ. ನೀವೇ ಇದು ನ್ಯಾಯವಾ ಏನು ಹೇಳಿ? ಭಕ್ತ, ಹಾಗೆಲ್ಲ ಪರರ ಹಣವನ್ನು ಮುಳುಗಿಸುವುದು ಪಾಪದ ಕೆಲಸ. ಆದ ಕಾರಣ ಅವರ ಹಣವನ್ನು ಅವರಿಗೆ ಹಿಂತಿರುಗಿಸಿ ಕೊಟ್ಟು ಬಿಡು. ದೊಡ್ಡ ವೇದಾಂತಿ ನನ್ನ ಮಗ. ನೀವು ದುಡ್ಡು ನೀವು ಇವನಿ ಸಾರ್ಥ ನೀವು ಬರಬೇಡಿ, ನಾನು ಹಣ ವಸೂಲು ಮಾಡ್ತೀನಿ ಇವತ್ತ. ಭಕ್ತ, ಹಾಗೆಲ್ಲ ನಮ್ಮ ಸಿದ್ದಪ್ಪನ ಬಗ್ಗೆ ತಪ್ಪು ತಿಳಿಯಬಾರದು. ಆದರೆ ನಮಗೆ ವಚನ ಕೊಟ್ಟಿದ್ದಾನೆ, ಇರೋ ಆಸ್ತಿನೆಲ್ಲ ಸಂಪೂರ್ಣವಾಗಿ ಮಾರಿ ಋಣಮುಕ್ತನಾಗ್ತೀನಿ ಅಂತ ನಮಗೆ ವಚನ ಕೊಟ್ಟಿದ್ದಾನೆ. ಆದ ಕಾರಣ ಕೇವಲ ನೀವು 3 ದಿನ ಕಾಲ ಅವಕಾಶ ಕೊಡಿ. ಅದಾಗಲ್ಲ ಬುದ್ಧ, ನನ್ನ ದುಡ್ಡ ಗಂಟೆ ಸಾಹಿತ್ಯವಾಗಿ ನುಂಗಬೇಕು ಅಂತಿದ್ದಾನೆ ಇವನು. ವಿಚಾರ ನಿಮಗೆ ಗೊತ್ತಿಲ್ಲ ಅಲ್ಲಿನ ಸಿದ್ಧ. ಹೌದೌದು ನೋಡಿ. ಇಲ್ಲ 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 ಭಕ್ತ, ಹಾಗೆಲ್ಲ ಅವಿಶ್ವಾಸವನ್ನು ತಂದುಕೊಳ್ಳಬಾರದು. ಒಂದು ವೇಳೆ ಅವರು ನಿಮಗೆ ಹಣ ಕೊಡದಿದ್ದರೆ ನಾನು ಕೊಡ್ತೇನೆ. ನಿನ್ನ ಹಣಕ್ಕೆ ಪ್ರತ್ಯೇಕ ಬಡ್ಡಿ ಹಾಕಿ ಎಂಬ ನನ್ನ ಮಾತು ನಂಬ ಭಕ್ತ. ಅವ್ರ ಮಾತು ನಮ್ದೇನು ಯಾರು ಮತ್ ನಂಬಕ್ಕಾಗುತ್ತ? ನನ್ನ ಮಗ ಕೆಟ್ಟ ನೋಡಿ ಈಗ. ಸ್ವಾಮಿ 3 ದಿವಸ ಕೊಡ್ಲಿಲ್ಲ ಅಂದ್ರೆ ನೀನು ಬಿಡಬೇಡ ಭಕ್ತ. ಒಂದು ವೇಳೆ ಈ ಪಾಪಿನಿಗೆ ಹಣ ಕೊಡದಿದ್ದರೆ ಮುಂದಿನ ಜನ್ಮದಲ್ಲಿ ಗರ್ಚಾಗುಟ್ಲಿ ನನ್ನ ನೀನು ಬಿಡಬೇಡ ಭಕ್ತ. ಅದೇ ಜನ್ಮದಲ್ಲಿ ಕಥೆಯಾಗಿ ಹುಟ್ಟಿ ಆ ಗರ್ಖನ ಮೇಲು ಗುಣಮುಕ್ತನಾಗಬೇಕು. ಕಚ್ಚಾಗಿ ಹುಟ್ಟಿ ಗುಣ ಪರಿಹಾರ ಆಗಬೇಕು ಅಂದ್ರೆ ಕಥೆಯಾಗಿ ಹುಟ್ಟಬೇಕು, ಹಂದಿಯಾಗಿ ಹುಟ್ಟಬೇಕು. ನನ್ನ ಮನೆ ಆಗ್ಲೇ ಬಿಡಪ್ಪ, ಏನೋ ದೊಡ್ಡವ್ರ ಮಾತು. ಬರ್ತೀನಿ ಭಕ್ತ. ಹಣದ ಚಿಂತೆ ಬಿಟ್ಟು ಕಲಾದಿ ಬಿಟ್ಟು ಹೋಗುವ. ಆಯ್ತು ಸರ್, 3 ದಿವಸ 3 ದಿವಸ ಶಿವಾನಂದ ಎಂದ ದಬಾಯಿಸ್ಬಿಟ್ಟ ಕಣ್ಲ. ಇದು ವೇಸ್ಗಾರ್ ದುನಿಯಾ ಕಣ್ಲ. ಯಾವ್ಯಾವ ಕಾಲಕ್ಕೆ ಏನೇನು ವೇಷ ಹಾಕ್ಬೇಕು ಅನ್ನೋದನ್ನ ನಾನು ನೋಡಿ ಕಲ್ತ್ಕೊಳ್ಳ. ವೇಸ್ಕಾರ ಈ ಕಡೆ ತಿರುಗಿ ನೋಡ್ಲ. ಬರೀ ಹನುಮಂತಪ್ಪ ಕಣ್ಲ, ಹಾಲು ಹನುಮಂತಪ್ಪ ಅಂತ. ನನ್ನ ಹಾಲು ಮೊಸರನ್ನೆಲ್ಲ ತಿನ್ಕೊಂಡು ನನ್ನ ಮಗನ 5 ವರ್ಷ ಆಯ್ತು. ನನ್ನ ಕೈ ಕೇಳೇನು ತಿಂದು ನನ್ನ ಮನೆ ಹೊಟ್ಟೆ ಬೆಳೀತಾ ಹೊರತು ಹೆಂಗೋ ಸಾಲ ಕೊಡ್ಲಿಲ್ಲ ಕಣ್ಲ. ನೀನು ಕೊಟ್ಬಿಟ್ಟವಲ್ಲ ಇವತ್ತು ನನ್ನ ದುಡ್ಡ. ಈ ನನ್ನ ಮಗನ ಬೋರ್ಡ್ ತಲೆ ಕೇಳಕ್ ನಾಯ್ತು. ಹನುಮಂತಪ್ಪ, ನಿಮಗೆ ದುಡ್ಡ ಕೊಡ್ಬೇಕು ಅಂತ ಬರ್ತಾ ಇದ್ದೆ, ಆದ್ರೆ ನೀವು ಸಿಕ್ತಿರ್ಲಿಲ್ಲ. ಈಗ ನೀವು ಸಿಕ್ಕಿದ್ದೀರಾ, ನನ್ನ ಹತ್ರ ದುಡ್ಡಿಲ್ಲ. ಹಂಗಂದ್ರೆ ನಾನ್ ಬಿಡ್ತೀನಲ್ಲ ಇವತ್ತು. ಎಷ್ಟೋ ತಾರು ಮಗನ ಇವತ್ತು ಬಿಡಲ್ಲ ನಿನ್ನ. ನಾನು ದುಡ್ಡು ಕೊಟ್ಬಿಟ್ಟೆ ಮುಂದಕ್ಕೆ ಹೋಗ್. ನೀನು ಕೊಡ್ತೀನಿ ಸ್ವಲ್ಪ ಇರಿ. ನಮ್ಮ ಸಾಹುಕಾರ ಇದಾರೆ, ಅವ್ರ ಹತ್ರ ಈಸ್ಕೊಡ್ತೀನಿ ಸ್ವಲ್ಪ. ಆಯ್ತು, ಈಸ್ಕೊಡಪ್ಪ. ನಮಸ್ಕಾರ ಸಿದ್ದಪ್ಪ ಸಾಹುಕಾರರಿಗೆ. ನನ್ನಿಂದ ಹೌದು ಕಲ್ಲ. ಎಲ್ಲ ಶಿವಯ್ಯ ಸಮಾಚಾರ ಏನಿಲ್ಲ ಸಾಹುಕಾರ್ರೆ. ನಮ್ಮ ಆಳ್ ಹನುಮಂತಪ್ಪನವ್ರಿಗೆ 500 ರೂಪಾಯಿ ಕೊಡ್ಬೇಕಾಗಿತ್ತು. ಅದೇ ಯಾವ್ದಲ್ಲ? ಅದೇ ಅದು ಮೊದಲು ಬೆಣ್ಣೆ ಮಜ್ಜಿಗೆ ಅಂತ ಕೊಟ್ಟಿದ್ರು. ಅದ್ರದ್ದು ಅವರು ಅವಾಗಲಿಂದ ಸಿಗ್ತಾ ಇರಲಿಲ್ಲ. ಇವಾಗ ಸಿಕ್ಕಿದ್ದಾರೆ. ನನ್ನ ಹತ್ರ ದುಡ್ಡಿಲ್ಲ. 500 ರೂಪಾಯಿ ಕೊಟ್ಬಿಟ್ರೆ ನಿಮಗೆ ಬಹಳ ಒಳ್ಳೆಯದ. ಅಲ್ಲ ಕಣ್ಣ, 3 ವರ್ಷದಿಂದ ಬೆಣ್ಣ ತುಪ್ಪ ಅದು ಇದು ಅಂತ ತಿಂದ್ಬಿಟ್ಟು ಇದು ಮಾತ್ರ ಮೇಂಟೈನ್ ಮಾಡಿದೆ. ಅವನ್ 500 ರೂಪಾಯಿ ಕೊಟ್ಬಿಡ್ಬಾರ್ದಲ್ಲ. ಸರಿ, ನಿನಗೆ 500 ರೂಪಾಯಿ ಕೊಟ್ರೆ ಏನಾಗುತ್ತೆ? ನಾನು 3 ಮಂತ್ಗೆ ನಾಳೆ ಕೊಟ್ಟಾಯ್ತು ಬಿಡು. ಶಿವಯ್ಯ,
ನಾನ್ ಮನೆಯಿಂದ ಬರ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಟ್ಟೆ. ನನ್ನ ಹತ್ರ ಚಿಲ್ಲರೆ ಇಲ್ಲ ಕಣ. ಒಂದ್ 5 ನಿಮಿಷ ಇರೋ, ಚೆಕ್ ಇದೆ, ಆ ದೇವರ್ಸಿ ಬ್ಯಾಂಕ್ ಹತ್ರ ಹೋಗಿ ಡ್ರಾ ಮಾಡ್ಕೊಂಡು ಸಾಕಾದ್ರೆ ಇಲ್ಲಿ ಹನುಮಂತಪ್ಪ ನಾನು ಬಿಡ್ತಾ ಇಲ್ಲ ನೋಡಿ. ಹಿಂದ್ಗಡೆ ಒಳ್ಳೆ ಉಚ್ಚನಾಯ ಬರಂಗ್ ಬರ್ತಾ ಇಲ್ಲ. ಹೆಂಗ ಆರು ಮಾಡಿ ಕಾಪಾಡಿ ಬಿಡುವೆ. ಬಿಡ, ಎಂತ ಪೀಡನೆ ನೀನು. ನಿನ್ನಂಗ ಆಗ್ಬಿಟ್ರೆ ನಾನು ಕೋಟಿ ಗಟ್ಟಲೆ ಬಿಸ್ನೆಸ್ ಮಾಡಕ್ಕಾಗುತ್ತೇನೋ. ನನ್ನ ಮನೆ ಲಕ್ಷ ಬಿಸ್ನೆಸ್ ಮಾಡಕ್ಕಲ್ಲ. ಸರಿ ಬಾಯ್ ಕಡೆ. ಹನುಮಂತಪ್ಪ, ನಮ್ ಸಾಹುಕಾರ ಇದಾರೆ, ಕೊಡ್ತಾರೆ, ಈಸ್ಕೊಳ್ಳಿ. ಆಯ್ತು ಆಯ್ತು. ನಿಮ್ ಹೆಸರೇನು? ಕರ್ರ ಇಲ್ಲ ಕೇಳದೆ. ನಿಮ್ ಹೆಸರು ಏನು ಅಂದೆ? 2 ಎಮ್ಮೆ ಅವನ. ಎಲ್ಲ ಹೆಸರು ಕೇಳಿದೆ, ಎಮ್ಮೆ ಅವೇ ಅಂತ. ಯಾವ ನನ್ನ ಮಗಂತ ಬಾಯ್ ಕಳಿಸ್ಲ. ನಿಮ್ ಹೆಸರು ಏನು ಅಂದೆ? 2 ಲೀಟರ್ ಕಳಿತಾವನ ಕಣ ಡೈರಿಗೆ. ನಿಮ್ ಹೆಸರು ಏನು ಅಂದೆ? ಓ, ನನ್ನ ಹೆಸರ ಅಲ್ಲಿ ಹನುಮಂತಪ್ಪ ಅವನ. ಬಾಲ ಒಂದಿಲ್ಲ ಈ ನನ್ನ ಮಗನಿಗೆ. ಸರಿ, ಇವನು ನಿಮ್ಗೆ ಎಷ್ಟು ಕೊಡಬೇಕು? ನಿಮಗೂ ಕೊಡ್ಬೇಕು. ಹಿಡ್ಕೊಳ್ಳ. ಇವನು ನಿಮ್ಗೆ ಎಷ್ಟು ಕೊಡಬೇಕು? 500 ರೂಪಾಯಿ ಕೊಡ್ಬೇಕು ನೋಡಿ. 5 ವರ್ಷ ಆಯ್ತು. ಸರಿ, ನಾನ್ ಕೊಡ್ತೀನಿ. ಕೊಡಿ ಮತ್ತೆ. ಎಲ್ಲ ಬಿಕ್ಸ ಬೇಡ ಬೇಕಲ್ಲ ನಂತ ಬೇರೆ ಇಲ್ಲಿ. ನನ್ನ ಹತ್ರ ಚಿಲ್ಲರೆ ಇಲ್ಲ. ಚೆಕ್ ಇದೆ. ಚೆಕ್ಕು ಬೇಕಾ? ಇಲ್ಲ, ನೆಕ್ಕು ಚೆಕ್ಕು. ಚೆಕ್ಕು ಓ, ಚೆಕ್ಕು. ಕೊಡ್ತೀನಿ. ಮುರಿಸ್ಕೊಳ್ಳಿ. ನಾನೇ ಕಲ್ಮುರಿ